ಕನ್ನಡ ತಾಯಿ ಭುವನೇಶ್ವರಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರ್ತಾ ಇದೆ. ಪುಷ್ಪಾರ್ಚನೆಯನ್ನ ಮಾಡುವಂತ ನಡೆಸಿಕೊಟ್ಟಂತ ಸಚಿವರು ಮತ್ತು ಎಲ್ಲ ಗಣ್ಯರಿಗೆ ವೇದಿಕೆ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಇದೀಗ ಮಾನ್ಯ ಸಚಿವರಿಂದ ರಾಷ್ಟ್ರ ಧ್ವಜಾರೋಹಣ. जारी पड़ी
ಗೀತಗಾಯನ ನಡೆಸಿಕೊಟ್ಟ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರಧಾನ ಗಂಧದಕೋಟೆ ಹಾಸನ ಇಲ್ಲಿಯ ಶಾಲಾ ಮಕ್ಕಳಿಗೆ ಹಾಗೂ ಶಿಕ್ಷಕರಾದ ಶ್ರೀ ಮುರಳೀರವರಿಗೆ ಧನ್ಯವಾದಗಳು. ಪ್ರಧಾನ ಕವಾಯತು ತಂಡ ನಾಯಕರಾದ ಶ್ರೀ ಅನು ಎಂಎಸ್ ಆರ್ಪಿಐ ಇವರು ಕವಾಯತು ತಂಡಗಳ ಪರಿವೀಕ್ಷಣೆಗಾಗಿ ಮಾನ್ಯ ಸಚಿವರ ಅನುಮತಿ ಕೋರುತ್ತಿದ್ದಾರೆ. ಹಾಗೆಯೇ ಕನ್ನಡ ರಾಜ್ಯೋತ್ಸವ ಕವಾಯತಿನಲ್ಲಿ 23 ತಂಡಗಳು ಹಾಜರಿದ್ದು ಕವಾಯತು ಪರಿವೀಕ್ಷಣೆಗೆ ಸಜ್ಜುಗೊಂಡಿದೆ. ಕನ್ನಡದ ಪ್ರಾಚೀನ ರಾಜಮನೆತನ ಗೌರ ಸಮುದ್ರದ ಹೊಯ್ಸಳರ ನಾಡಾದ ಹಾಸನ ಜಿಲ್ಲೆಯಲ್ಲಿ ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರವರು ಮಾನ್ಯ ಕಂದಾಯ ಸಚಿವರು ಕರ್ನಾಟಕ ಸರ್ಕಾರ, ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಇವರಿಂದ ಅರ್ಥಪೂರ್ಣ 70ನೇ ಕನ್ನಡ ರಾಜ್ಯೋತ್ಸವದ ಈ ಸಂದರ್ಭದಲ್ಲಿ ಕವಾಯತು ತಂಡಗಳ ಪರಿವೀಕ್ಷಣೆ ನಡೆಯುತ್ತಿದೆ. ಚಾಗದ ಭೋಗ ನಕ್ಕರದ ಗೇಯದ ಗೊಟ್ಟಿಯರ ದಿಂಪು ಗಂಪುಗಳ ಆಗರಮಾದ ಮನಸಾರೆ ಮನಸಾರಂತವಾಗಿ ಕುಕ್ಕಲೇನಾಗಿ ಮೇಲೆ ತೀರ್ಥಪುರಿ ತೀರಗಳ ಮರಿರುಂಬಿಯಾಗಿ ಮೇಲೆ ಕೋಗಿಲೆಯಾಗಿ ಕೊಟ್ಟುಕೊಂಡು ನಂದನವನ್ನು ನೋಡಿ ವನವಾಸಿ ದೇಶ ನೋಡಿ ಎಂಬ ಕನ್ನಡದ ಮೊದಲ ಕವಿಯ ನುಡಿಯಂತೆ ಇಂದು ಕನ್ನಡ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಬದುಕು ಬಲುವಿನ ವಿಧಿಯು ಸದಭಿಮಾನದ ನಾಡು. ರಾಜಕೀಯರಿಗೂ ಪರಶುರಾಮ ನಮ್ಮನ್ನು ಉಳಿಸಿದ ನಾಡು. ಆ ಜಲದಿಯನ್ನು ನುಡಿದ ಅನುಭವ ಉಳಿಸಿದ ನಾಡು. ಓದೆಯನ್ನು ನಡೆದ ಅರಸುಗಳ ಸಾಹಸದ ಸೂರು. ವೇದವನ್ನು ನಮಗಿಯುವ ತೀರ ಉನ್ನತ ಬೀಡು ಎನ್ನುವ ಉಳುಗೋಳ ನಾರಾಯಣರಾಯರ ನುಡಿಯ ಮೂಲಕ
ಮಾಡಿರುವ ಹಲವಾರು ಕವಿ ಕವಯತ್ರಿಯರಿಗೆ ತವರಾಗಿದ್ದು ಜಗತ್ತಿಗೆ ಅದ್ಭುತ ಶಿಲ್ಪಕಲಾ ಕೊಡುಗೆ ಕೊಟ್ಟಿರುವ ಹೊಯ್ಸಳ ರಾಜಾಶ್ರಯದಲ್ಲಿದ್ದ ಗಿರಿಜಾ ಕಲ್ಯಾಣ ಕೃತಿಕಾರ ಹರಿಹರನಿಂದ ಹಿಡಿದು ಇಂದಿನ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಡೆದ ಲೇಖಕಿ ಬಾನು ಮುಷ್ತಾಕ್ ಅವರ ವರೆಗೆ ಆನಾಕ್ರು, ಗೌರವ ರಾಮಸ್ವಾಮಿ ಅಯ್ಯಂಗಾರ್, ಎಸ್ ವಿ ರಂಗಣ್ಣ, ಇತ್ತೀಚೆಗೆ ಸರಸ್ವತಿ ಸನ್ಮಾನ ಪ್ರಶಸ್ತಿ ಪಡೆದ ಎಸ್ ಎಲ್ ಭೈರಪ್ಪನವರ ಕವಿ ಪುಂಗವರನ್ನು ನಾಡಿಗೆ ನೀಡಿರುವ ಪುಣ್ಯಭೂಮಿ ಎನಿಸಿಕೊಂಡಿದೆ. ಬಾರಿಸು ಕನ್ನಡ ಡಿಂಡಿ ಮಾವ ಓ ಕರ್ನಾಟಕ ಹೃದಯ ಶಿವ, ಸತ್ತ ಬಿಹಾರನ ಬಳಿ ಎಚ್ಚರಿಸು, ಕಚ್ಚಾಡುವರನ್ನು ಕುಡಿಸು ಒಲಿಸು ಎನ್ನುವ ಕವಿವಾಣಿಯಂತೆ ಕನ್ನಡವು ಕದಂಬರು, ಗಂಗರು, ಬಾದಾಮಿ ಅರಸರು, ಚಾಲುಕ್ಯರಿಂದ ಆಳಲ್ಪಟ್ಟ ನಾಡು. ಎಂದು ಕನ್ನಡ ವಿಶೇಷತೆಯನ್ನ ಹೊಂದಿರತಕ್ಕಂಥ ಭಾಷೆ, ಶಾಸ್ತ್ರೀಯ ಸ್ಥಾನಮಾನವನ್ನು ಪಡೆದ ಕನ್ನಡ ಭಾಷೆಯ ಸವಿನುಡಿಯನ್ನ ಆಚರಿಸುವ ಈ ಶುಭ ದಿನದಲ್ಲಿ ಎಲ್ಲ ಕನ್ನಡದ ಮನಗಳಿಗೆ ಜಿಲ್ಲಾಡಳಿತದ ವತಿಯಿಂದ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕವಾಯತಿನ ಪರೀಕ್ಷೆ ಮುಕ್ತಾಯಗೊಂಡಿತು. ಕಾರ್ಯಕ್ರಮದ ಮೊದಲ ಹಂತಕ್ಕೆ ಅನುಮತಿ ಹೋಗುತ್ತದೆ. ಇದೀಗ ಮಾನ್ಯ ಕಂದಾಯ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಿರುವ ಶ್ರೀಯುತ ಶ್ರೀ ಕೃಷ್ಣ ಬೈರೇಗೌಡರವರನ್ನು ಕನ್ನಡ ರಾಜ್ಯೋತ್ಸವ ಕುರಿತಾದ ತಮ್ಮ ಸಂದೇಶವನ್ನು ನೀಡಬೇಕೆಂದು ಶ್ರೀಯುತರನ್ನು ವಿನಂತಿಸುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಇಂದು 2025ನೇ ಕನ್ನಡ ರಾಜ್ಯೋತ್ಸವ ಅಧಿಕೃತ ಕಾರ್ಯಕ್ರಮ ವೇದಿಕೆ ಮೇಲೆ ಉಪಸ್ಥಿತರಿರುವ ಮಾನ್ಯ ಶಾಸಕರು, ಮಾನ್ಯ ಸಂಸದರು, ಮಾನ್ಯ ಮಹಾಪೌರರು, ಜಿಲ್ಲಾಧಿಕಾರಿಗಳು ಹಾಗೂ SP ಅವರು, CO ಅವರು ಮತ್ತು ಎಲ್ಲ ಅಧಿಕಾರಿಗಳು, ಆಗಮಿಸಿರುವ ಅನೇಕ ಸಾರ್ವಜನಿಕ ಬಂಧುಗಳು ಹಾಗೂ ಈ ಪಥಸಂಚಲನದಲ್ಲಿ ಭಾಗವಹಿಸತಕ್ಕಂಥ ಅನೇಕ ತಂಡಗಳು, ಸುದ್ದಿ ಮಾಧ್ಯಮದ ಸ್ನೇಹಿತರು, ಮಕ್ಕಳು, ಶಿಕ್ಷಕರು, ತಮ್ಮೆಲ್ಲರಿಗೂ ಸಹ 2025ನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಾಡಿಗೆ ಮತ್ತು ಹಾಸನ ಜಿಲ್ಲೆಯ ಜನತೆಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಇಂದು ನಾವೆಲ್ಲರೂ ಬಹಳ ಸಡಗರ ಸಂಭ್ರಮದಿಂದ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂತಹ ನಮ್ಮ ಭಾಷೆ ಮತ್ತು ಈ ಭಾಷೆಯನ್ನ ಅನುಸರಿಸುವಂತಹ ಜನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ, ರಾಜಮನೆತನಗಳಲ್ಲಿ ಹರಿದು ಹೋಗಿದ್ದಂತಹದ್ದು ಎಲ್ಲವೂ ಕೂಡ 1956ರಲ್ಲಿ ಏಕೀಕರಣವಾಗಿ ಮೈಸೂರು ಅಂತ ರಾಜ್ಯ ರಚನೆ ಆಗಿ, ನಂತರ 73ರಲ್ಲಿ ಕರ್ನಾಟಕ ಅಂತ ನಾಮಕರಣವಾಗಿ ಬಹುತೇಕ ಕನ್ನಡ ಭಾಷೆ ಸಂಸ್ಕೃತಿ ಅನುಸರಿಸುವ ಜನಗಳನ್ನ ಒಂದುಗೂಡಿಸಿ ಇವತ್ತು ಕನ್ನಡ ಭಾಷಿಕರನ್ನ ಏಕೀಕರಣ ಮಾಡಿದಂತಹ ಕೆಲಸ ಆಗಿದೆ. 1956ರಲ್ಲಿ ಕನ್ನಡ ಭಾಷಿಕರು ಏಕೀಕರಣ ಆಗಬೇಕಾದ್ರೆ ನಮ್ಮ
ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಹರಿದು ಹೋಗಿದ್ದಂತಹ ಕನ್ನಡಿಗರು ಬಹಳ ವರ್ಷ ಹೋರಾಟವನ್ನ ಮಾಡಿ ಎಲ್ಲಾ ಕನ್ನಡಿಗರು ಒಂದು ಸೂರಿನಡಿ ನಾವು ಸೇರ್ಬೇಕು ಅಂತೇಳಿ ಅವಿರತ ಹೋರಾಟಗಾರರ ಪ್ರಯತ್ನ ಮತ್ತು ಆ ಹೋರಾಟಕ್ಕೆ ಸಹಮತಿಯನ್ನ ಕೊಟ್ಟು ಗೌರವವನ್ನ ಕೊಟ್ಟು ಕರ್ನಾಟಕ ಏಕೀಕರಣಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಕಾರಣೀಕರ್ತರಾದಂತವರು ಶ್ರೀಯುತ ಜವಾಹರ್ಲಾಲ್ ನೆಹರೂರವರು. ಅವರು ಭಾಷಾವಾರು ಪ್ರಾಂತ್ಯವನ್ನ ರಚನೆ ಮಾಡುವಂತ ಸಂಕಲ್ಪ ಮಾಡಿದ ಪ್ರಯುಕ್ತ ಕರ್ನಾಟಕದ ಬಹು ಜನ ಒಂದು ರಾಜ್ಯದ ಅಡಿಯಲ್ಲಿ ನೆಲೆಸುವಂತ ಅವಕಾಶ ನಮ್ಗೆ ಆಯಿತು 1956ರಲ್ಲಿ. ತದನಂತರ ರಾಜ್ಯದ ಎಲ್ಲಾ ಕನ್ನಡ ಭಾಷಿಕರ ಮನಸ್ಸಿನ ಆಸೆ ಆಗಿದ್ದಂತಹ ಕರ್ನಾಟಕ ಅನ್ನುವಂತ ನಾಮಕರಣ ದೇವರಾಜ ಅರಸರವರು ಮುಖ್ಯಮಂತ್ರಿಗಳಿದ್ದಾಗ 1973ರಲ್ಲಿ ಇಡೀ ವಿಧಾನಸಭೆ ಎಲ್ಲ ಶಾಸಕರು ಕೂಡ ಒಕ್ಕೊರಲಿನಿಂದ ತೀರ್ಮಾನ ಮಾಡಿ ಕರ್ನಾಟಕ ಅನ್ನುವಂತ ನಾಮಕರಣವನ್ನು ಮಾಡಿದ್ದು ಇತ್ತೀಚಿನ ಇತಿಹಾಸ. ಅದಕ್ಕೆ ಮೊದಲು ಬಹುತೇಕ ಕನ್ನಡಿಗರು ಯಾವತ್ತೂ ಕೂಡ ಒಂದು ಪ್ರಾಂತ್ಯ ಒಂದು ರಾಜಮನೆತನದ ಕೆಳಗಡೆ ಜೀವನ ಮಾಡುವಂತ ಅವಕಾಶನೇ ಆಗಿರ್ಲಿಲ್ಲ. ಅಂತಹ ಅವಕಾಶ ಇತ್ತೀಚಿನ ದಿನಗಳಲ್ಲಿ ನಮಗೆ ಲಭಿಸಿದ್ರಿಂದ ಕನ್ನಡ ರಾಜ್ಯೋತ್ಸವ ಐತಿಹಾಸಿಕ ಒಂದು ಹೆಜ್ಜೆ ಕನ್ನಡಿಗರ ಮಟ್ಟಿಗೆ ಹೇಳುವಂತಹದ್ದಾದರೆ ಅದರಲ್ಲೂ